ಸೇನೆಯಿಂದ ಬಂದಿದ್ದೀವಿ. ಇವತ್ತು ಅಂಬರೀಷ್ ಅಣ್ಣನ ಬರ್ತಡೆ, ಅದಕ್ಕೆ ಲಾಸ್ಟ್ ಅಂದ್ಕೊಂಡಿದ್ವಿ. ಅದಕ್ಕೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ನಮ್ಮ ಅಣ್ಣ ಮಾಡ್ತಾರೆ, ಮಾಡ್ತಾರೆ ಪ್ರತಿ ವರ್ಷನೇ. ಈ ವರ್ಷ ಡಿಫ್ರೆಂಟ್ ಆಗಿ ಬೆಳ್ಳಿ ರಥದಲ್ಲಿ ಮಾಡಿದ್ದೀವಿ. ಮೇಡಮ್ ಎಲ್ಲಿಂದ ಬಂದಿರೋ ನೀವು? ಮಲ್ಲೇಶ್ವರಮಿಂದ. ಹೌದಾ ಮೇಡಮ್, ಇವತ್ತಿಗೆ ಅಂಬರೀಷ್ ಅಣ್ಣ ಹೋಗಿ 6 ವರ್ಷ ಆಗ್ತಿದೆ. ಬಟ್ ಆದರೂ ಅವ್ರು ಹುಟ್ಟುಹಬ್ಬ ಇದೆಯಲ್ಲ, ಯಾರಿಗೂ ಕಮ್ಮಿ ಇಲ್ದಿರೋ, ಯಾವ ದಸರಾ ಹಬ್ಬಕ್ಕೂ ಕಮ್ಮಿ ಇಲ್ದಿರೋ ಥರ ನೀವು ಅಭಿಮಾನಿಗಳು ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವ್ರನ್ನ ಯಾವತ್ತೂ ಮರೆಯಂಗೆ ಇಲ್ಲ. ನಮ್ಮ ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲೇ, ಇಡೀ ಇಂಡಿಯಾದಲ್ಲೇ ನಮ್ಮ ಅಂಬರೀಷ್ ಅಣ್ಣಂತಾರೆ ಯಾರು ಇರಲ್ಲ. ನೆನೆಸ್ಕೊಂಡ್ರೆ ಇವಾಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಯಾವತ್ತೂ ಅವರು ಸತ್ತಾಗಿದ್ದಾರೆ ಅಂತ ನಾವು ಅನ್ಕೊಳ್ಳಲ್ಲ, ಇನ್ನೂ ಜೀವಂತ ಅಂತ ಅನ್ಕೋತೀವಿ. ನಾವು ಇಲ್ಲಿ ಕೆಲವರ ಮಾತಾಡ್ಸ್ಬೇಕಾದ್ರೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ, ಎಲ್ಲ ಅಭಿಮಾನಿಗಳು ಒಂದು ತೂಕ ಆದ್ರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಒಂದು ತೂಕ ಅಂತ. ಕಾರಣ ಏನು ಅಂದ್ರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳೇ ಒಂದು ತೂಕ. ಅಂಬರೀಷ್ ಅಣ್ಣ ಅಂದ್ರೇನೆ ನಮ್ಗೊಂದು ಖುಷಿ. ನಾವೊಂದು ಕಲ್ತಿರೋದು ಅಂದ್ರೆ ಅವರಿಂದ ಸ್ವಲ್ಪ ಜನ ಯಾರಾದ್ರೂ ಕಷ್ಟ ಅಂದ್ರೆ ಹೆಲ್ಪ್ ಮಾಡೋದು ನಾವು ತುಂಬಾ ಕಲ್ತಿದ್ದೀವಿ. ಮೇಡಮ್, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲರೂ ನಟರು ಬೈದ್ರೆ ಅವ್ರ ಫ್ಯಾನ್ಸಿಗೆ ಬೇಜಾರಾಗುತ್ತೆ. ಆದ್ರೆ ಅಂಬರೀಷ್ ಅಣ್ಣ ಬೈದ್ರೇನೆ ಎಲ್ಲ ಅಭಿಮಾನಿಗಳು ಖುಷಿ ಆಗುತ್ತೆ. ನಮ್ಗೆ ಒಂದು ಖುಷಿ, ನಮ್ಗೆ ಒಂದು ಹೆಮ್ಮೆ ಅವ್ರು ಬೈದ್ರೆ. ಈಗಲೂ ನೋಡಿ, ಅವ್ರು ಬೈದ್ರು ಅನ್ನೋ ಒಂದೇ ಒಂದು ಮಾತು ಸಾಕು. ಸರ್, ನಮ್ಮ ಮಂಡ್ಯದ ಗಂಡು ಅಂದ್ರೆ ಒಂದು ಗತ್ತು. ಮಂಡ್ಯ ಅಂದ್ರೆ ಒಂದು ಇಂಡಿಯಾ ಅಂತ ಒಂದು ಗತ್ತು. ಈಗಲೂ ನೋಡಿ, ಮಂಡ್ಯ ಬೈದಿದ್ಕೆ, ಅವ್ರು ಬೈದ್ರು ಅಂತ ನಾವ್ ಹೇಳಿದ್ಕೆ ನಿಮ್ಮ ಮುಖದಲ್ಲಿ ಎಲ್ಲರೂ ಮುಖದಲ್ಲಿ ಖುಷಿ ನಡೀತಿದೆ. ತುಂಬಾ ಖುಷಿ ಬರುತ್ತೆ ಸರ್, ನೆನೆಸ್ಕೊಂಡೆ ಕಣ್ಣಲ್ಲಿ ನೀರು ಬರುತ್ತೆ. ಇವತ್ತು ಕಳ್ಕೊಂಡಿದೀವಿ ಅಂದ್ರೆ ತುಂಬಾ ನೋವಾಗುತ್ತೆ. ಇದ್ರ ಬಗ್ಗೆ ಮೇಡಮ್, ಇವಾಗ ಅಂಬರೀಷ್ ಅಣ್ಣ ಇದ್ದಿದ್ರೆ ನಮ್ಮ ಕರ್ನಾಟಕ ಚಿತ್ರರಂಗ ಹೆಂಗಿರೋದು ಅಂತ ನಿಮ್ಗೆ? ಇನ್ನ ಮುಂದುವರೆದಿರೋದು ಸರ್. ಇನ್ನ ಹೊಸೊಬ್ರು ಇನ್ನ ಚಾನ್ಸ್ ತಗೊಂಡಿರೋರು ಇನ್ನ ಚೆನ್ನಾಗಿರೋದು ಸರ್. ಕಡೆಯದಾಗಿ ಮೇಡಮ್, ಅಂಬರೀಷ್ ಅಣ್ಣನ ಬಗ್ಗೆ, ಅಂಬರೀಷ್ ಅಣ್ಣನ ಫ್ಯಾನ್ಸ್ ಬಗ್ಗೆ ಏನು ಹೇಳ್ತೀವಿ? ಅಂಬರೀಷ್ ಅಣ್ಣನ ಫ್ಯಾನ್ಸ್ಗಳು ಯಾರಿಗೆ ಕಿತ್ತಾಡ್ಕೋಬಾರ್ದು. ನಾನು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ತುಂಬಾ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯಾರಿಗೆ ಕಿತ್ತಾಡ್ಕೋಬೇಡಿ. ಎಲ್ಲರೂ ಒಗ್ಗಟ್ಟಾಗಿ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಏನು ಅಂತ ತೋರಿಸಿ ಎಲ್ಲರಿಗೂ, ಎಲ್ಲ ಇಂಡಸ್ಟ್ರಿ ಒಂದೇ ಅಂತ ಎಲ್ಲ ಇಂಡಸ್ಟ್ರಿ ಕನ್ನಡ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇವತ್ತು ಅಂಬರೀಷ್ ಅಣ್ಣ ಅವರ ಹುಟ್ಟುಹಬ್ಬ. ಇದು ಎಲ್ಲ ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗೆ ಒಂದು ದೊಡ್ಡ ಹಬ್ಬ, ಒಂಥರ ದಸರಾ ಹಬ್ಬ ಇದ್ದಂಗೆ. ದಸರಾ ಹಬ್ಬಕ್ಕೆಲ್ಲ ಹೆಚ್ಚು. ಹೌದು. ಅದ್ರಲ್ಲಿ ದಸರಾ ಹಬ್ಬದಲ್ಲಿ ಏನಾಗುತ್ತೆ ಅಂದರೆ, ತಾಯಿ ಚಾಮುಂಡೇಶ್ವರಿನ ಆನೆ ಮೇಲೆ ಎತ್ತಿ ಮೆರೆಸ್ತಾರೆ. ಇವತ್ತು ನೀವು ಅಭಿಮಾನಿಗಳೆಲ್ಲ ಸೇರಿ ಬೆಳ್ಳಿ ರಥದಲ್ಲಿ ಅಣ್ಣನ ಮೆರೆಸ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಅಣ್ಣನ ನಾವು ದೇವರ ಸಮಾನಾಗಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇದು ನಮಗೆ ವರ್ಷಕ್ಕೊಂದ್ಸಲ ಬರೋ ಹಬ್ಬ ಇದು. ಈ ದಸರಾ ಆಗಿಲ್ಲ, ದಸರಾಗಿನ್ನ ಹೆಚ್ಚು ಇದು. ಹೀಗಾಗಿ ಇವಾಗ ಅನ್ನದಾನ ಇದೆ. ಈಗ ಅನ್ನದಾನ ಮತ್ತು ರಸಮಂಜರಿ ಕಾರ್ಯಕ್ರಮಗಳಿದೆ. ಎಲ್ಲ ಒಂದು ಕಾರ್ಯಕ್ರಮ ಎಲ್ಲ ಕಡೆಯಿಂದಲೂ ಅಂಬರೀಷ್ ಅಣ್ಣನ ಫ್ಯಾನ್ಸು ಬರ್ತಾನೆ ಇದೆ. ಎಲ್ಲ ಕರ್ನಾಟಕದ ಜಿಲ್ಲೆಯಿಂದಲೂ ಬರ್ತಾ ಇದೆ, ಎಲ್ಲ ಜಿಲ್ಲೆಯಿಂದಲೂ ಬರ್ತಾ ಇದೆ. ಸರ್, ಇವತ್ತು ನೀವು ಇದು ಕೂಡ ನೋಡ್ತಾ ಇರ್ಬೋದು. ಮುಂಚೆ ಅಂಬರೀಷ್ ಅಣ್ಣ ಇದ್ದಾಗ ಕನ್ನಡ ಚಿತ್ರರಂಗ ಇದ್ದಿದ್ದು, ಇವತ್ತು ಆಗ್ತಾ ಇರೋ ಬೆಳವಣಿಗೆ. ಯಾಕೆ ಅಂದರೆ, ನಿಮ್ಗೆ ಗೊತ್ತಿರ್ಬೋದು ಈ ವಿಷಯ. 1 ತಿಂಗಳು ಕನ್ನಡ ಚಿತ್ರರಂಗನ ಬ್ಯಾನ್ ಮಾಡೋಕೆ ಕೊಟ್ಟಿದೆ. ಇದೇ ಸರಿಯಾದ ನಾಯಕತ್ವ ಇಲ್ಲ. ನಾಯಕತ್ವದ ಕೊರತೆ ಇದೆ. ನಾಯಕತ್ವ ಇಲ್ಲ. ಅಂಬರೀಷ್ ಅಂತ ಗಂಡು ಮತ್ತು ಧೈರ್ಯಶಾಲಿ, ಡೈರೆಕ್ಟಾಗಿ ಮಾತಾಡೋ ಅಂಥ ವ್ಯಕ್ತಿ ಯಾರೂ ಇಲ್ಲ. ಎಲ್ಲ ಒಳ್ಳೊಳಗೆ ಮಾತಾಡ್ಕೊಂಡ್ಬಿಟ್ಟು ಎಲ್ಲ ಸೆಟ್ ಮಾಡ್ಕೊತಾರೆ. ಡೈರೆಕ್ಟಾಗಿ ಮಾತಾಡಬೇಕು, ಅಂಬರೀಷ್ ಡೈರೆಕ್ಟಾಗಿ ಮಾತಾಡಬೇಕು. ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಕುಂದಿಸಿ ಮಾತಾಡ್ಬಿಟ್ಟು ಬುದ್ಧಿ ಹೇಳುವಂಥವ್ರು ಯಾರೂ ಇಲ್ಲ ಇವತ್ತು ಚಿತ್ರರಂಗದಲ್ಲಿ. ಅಂಬರೀಷ್ ಅಣ್ಣನ ಕಳ್ಕೊಂಡು ಇಡೀ ಚಿತ್ರರಂಗ ಬಡವಾಗಿದೆ. ಹೌದು, ಖಂಡಿತವಾಗ್ಲೂ ಬಡವಾಗಿದೆ. ಇವತ್ತು ಇದೇ ಅಂಬರೀಷ್ ಅಣ್ಣ ಇದ್ದಿದ್ರೆ ಸ್ಯಾಂಡಲ್ವುಡ್ನ 1 ತಿಂಗಳ ಕಾಲ ಯಾರೋ ಬ್ಯಾನ್ ಮಾಡ್ತಾರೆ. ಬಟ್ ಇವತ್ತು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಮಾಡಬಾರ್ದು. ಯಾಕೆಂದರೆ ದೊಡ್ಡ ಹೀರೋಗಳೆಲ್ಲ ಒಂದು ವರ್ಷಕ್ಕೆ 1 ಸಿನಿಮಾ ಕೊಡೋದನ್ನ ಒಂದು 4-5 ಸಿನಿಮಾ ಬಂದರೆ ಒಂದು ಇಂಡಸ್ಟ್ರಿಗೆ ಒಂದು ಹೆಲ್ಪ್ ಆಗುತ್ತೆ.
ಇವಾಗ ಬೇರೆ ಭಾಷೆ ಸಿನಿಮಾಗಳು ಬರ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಅಂಬರೀಷ್ ಅಣ್ಣ ಇದ್ದರೆ ಕುಂಡ್ರಿಸಿ ಮಾತಾಡ್ಬಿಟ್ಟು ಎಲ್ಲರಿಗೂ ಒಂದು ತೀರ್ಮಾನ ಮಾಡ್ತಾ ಇದ್ದೀವಿ. ಬಟ್ ಇವತ್ತು ಅಂಬರೀಷ್ ಅಣ್ಣನ ಕಳ್ಕೊಂಡು ನಾವಷ್ಟೇ ಅಲ್ಲ, ಚಿತ್ರರಂಗನೂ ಬಡವಾಗಿದೆ, ಕರ್ನಾಟಕನೇ ಬಡವಾಗಿದೆ ಅಂತ ಹೇಳ್ಬೋದು. ಮತ್ತೆ ಅಂತ ವ್ಯಕ್ತಿ ಬರೋಲ್ಲ, ಸಾಧ್ಯನೇ ಇಲ್ಲ ಬಿಡಿ. ಅಂಥ ಗಂಡು ಮಂಡ್ಯದ ಗಂಡು. ಮತ್ತೆ ನಾನು ಇಲ್ಲಿ ಎಲ್ಲರ ಹತ್ರನೂ ಒಂದೇ ಕ್ವಶನ್ ಕೇಳ್ತಾರೆ, ರಿಪೀಟ್ ಕೇಳ್ತಾ ಇದ್ದೀನಿ ಅಂತ ಅಂದ್ರೂ ಪರವಾಗಿಲ್ಲ. ಯಾಕೆ ಅಂದರೆ ಎಲ್ಲ ಅಭಿಮಾನಿಗಳಿಗೂ ಅವರ ಸ್ಟಾರ್ ಹೀರೋಗಳು ಹೊಗಳೋದ್ರೆ ಖುಷಿ ಆಗೋದು, ಆದರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗೆ ಬೇರೆ, ಅವ್ರು ಬೈದ್ರೆ ಖುಷಿ. ಬಾರೋ ಇಲ್ಲಿಂದ್ರೆ ಸಾಕು ನಮ್ಗೊಂದು ಮೆಡ್ಲು ಸಿಕ್ಕಂಗೆ ಆಗೋದು. ನೀವು ಅಂಬರೀಷ್ ಅಣ್ಣನ ಭೇಟಿಯಾಗಿದ್ದೀರಾ ಸರ್? ನಾವು 35 ವರ್ಷದಿಂದ ಅಂಬರೀಷ್ ಅಣ್ಣ, 35-40 ವರ್ಷದಿಂದ ಅಂಬರೀಷ್ ಅಣ್ಣ. ನಾವು ಊರಲ್ಲಿದ್ದಾಗಲೂ ಅಷ್ಟೇ ರೌಡಿ ಎಮ್.ಎಲ್.ಎ. ಸಿನಿಮಾದಿಂದ ನಾವು ಅಂಬರೀಷ್ ಅಣ್ಣ ಮನೆಗಳು 9ನೇ ಕ್ಲಾಸ್ ಓದಬೇಕಾದ್ರಿಂದ ನಾವು ರೌಡಿ ಎಮ್.ಎಲ್.ಎ. ಸಿನಿಮಾ ಬಂತು. ಆ ಟೈಮಿಂದ ನಾವು ಅಂಬರೀಷ್ ಅಣ್ಣ. ಕಡೆದಾಗಿ ಅಂಬರೀಷ್ ಅಣ್ಣ ಹುಟ್ಟುಹಬ್ಬ ಇನ್ನು ಏನೇ ಕಾರ್ಯಕ್ರಮ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಕಾರ್ಯಕ್ರಮದಿಂದ ಶುರುವಾಗುತ್ತೆ ಇವಾಗ ಹಾರ್ದಿಕ ಶುಭಾಶಯಗಳು ಹೇಳ್ಕೊಂಡು ಕಾರ್ಯಕ್ರಮ ಶುರು. ಅಭಿಷೇಕ್ ಅಂಬರೀಷ್ ಅಲ್ಲಿ ಅವ್ರನ್ನ ನೋಡ್ತಾ ಇದ್ದೀರಾ? ಖಂಡಿತ ಅವ್ರ ಡೈಲಾಗ್, ಅವರು ಸ್ಟೈಲು ಖಂಡಿತವಾಗ್ಲೂ ಅವರಲ್ಲಿದೆ. ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನಿಗೆ 72ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು.